ಆಡ್ತಾ ಅದೇ ಗ್ಲಾಸು ಮುಟ್ಬಾರ್ದು ಬಾ. ಮತ್ತು ತುಂಬಾ ರಶ್ ಇದ್ದರು ಎಲ್ಲ ಕಡೆ. ಸ್ಕೈ ಬ್ಲೂ ಕಲರು ಚೆನ್ನಾಗಿದೆ. ಸೊ ಹಾಗಾಗಿ ಸೌಂಡ್ ಬರಲ್ಲ, ಬರೀ ಲೈಟಿಂಗ್ಸ್ ಬರುತ್ತೆ ಅಷ್ಟೇ. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ಇದಂತೂ. ನಿಮ್ಮ ಮನೆಗಳಲ್ಲಿ ಏನೇನೆಲ್ಲ ಸ್ವೀಟ್ ಮಾಡಿದ್ರಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ. ಗಣಪತಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೊತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಗಣಪತಿ ಹಬ್ಬ ಇರೋದ್ರಿಂದ ಸೊ ಇನ್ನು 2 days ಅಷ್ಟೇ ಇರೋದು. ಸೊ ಹಾಗಾಗಿ ಇವತ್ತು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಪಾಪುಗೆ ಮತ್ತು ನನಗೆ ಬಟ್ಟೆ ತೊಗೊಬರೋಣ ಅಂತ ಹೇಳಿ. ಸ್ಯಾರಿ ಆಲ್ಮೋಸ್ಟ್ ಯಾವಾಗಲೂ ಕೂಡ ತೊಗೊತಾ ಇರ್ತೀವಿ, ಮತ್ತು ಮದುವೆಯಲ್ಲೇ ತೊಗೊಂಡಿರೋದನ್ನ ಇನ್ನು ಉಡೋದೇ ಇಲ್ಲ ಜಾಸ್ತಿ. ಸೊ ಹಾಗಾಗಿ ಸ್ಯಾರಿ ಬೇಡ, ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಯಾವ್ದು ರೀತಿ ತೊಗೋಬೇಕು ಏನು ಅಂತ ಏನೂ ಪ್ಲ್ಯಾನ್ಸ್ ಇಲ್ಲ, ರ್ಯಾಂಡಮಾಗಿ ಹೋಗ್ತಾ ಇದ್ದೀನಿ. ಸೊ ನೋಡಬೇಕು ಯಾವ್ದು ಚೆನ್ನಾಗಿ ಸಿಗುತ್ತೋ ಅದನ್ನು ಪಿಕ್ ಮಾಡ್ಕೊಂಡು ಬರೋದು ಅಂತ ಹೇಳಿ. ಸೊ ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ. ಇವಾಗ ಬಟ್ಟೆ ಎಲ್ಲ ತೊಗೊಂಡಾಯ್ತು. ನಮ್ಮ ಪಾಪುಗೆ ಶೂ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಇಷ್ಟ ಆಯ್ತಾ? ಬೇರೆ ಕಲರ್ ಇಲ್ವಾ ಸರ್? ಸೈಜ್ ಒಂದೇ ಕಲರ್, ಪಿಂಕ್ ಬೇಡ, ಬೇರೆ ಕಲರ್ ಇದೆ. ಪಿಂಕ್ ಕಲರ್ ಆಯಿತು. ಇದು ಮಕ್ಕಳಿಗೆ ಇಷ್ಟ ಆಯ್ತಾ? ಅದು ಓಪನ್ ಮಾಡಬಾರ್ದು, ಬೇಡ ಬೇಡ, ಬಾ ಗ್ಲಾಸು. ಬೈ ಬೈ. ನಮ್ಮ ಪಾಪ ಔಟ್ಸೈಡ್ ಈ ಥರ ಎಲ್ಲ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ. ಸೊ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕಂತ ಹೇಳಿ ಹೋಟ್ಲಿಗೆ ಬಂದಿದ್ದೀವಿ. ಪಾಪುಗೆ ನಿದ್ದೆ ಕೂಡ ತುಂಬ ಬರ್ತಾಯಿತ್ತು ಅವನಿಗೆ. ಸೊ ಹಾಗಾಗಿ ಫಾಸ್ಟಾಗಿ ಅವನಿಗೆಲ್ಲ ಊಟ ಮಾಡಿಸ್ಕೊಂಡು ಬೇಗ ಮನೆಗೆ ಬಂದ್ವಿ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ಊಟ ಕೂಡ ಚೆನ್ನಾಗಿತ್ತು. ಇವಾಗ ಬಟ್ಟೆ ಎಲ್ಲ ತೊಗೊಂಡು ಬಂದಾಯಿತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಹಾಗೆ ನಿಮಗೆ ತೋರಿಸೋಣ ಏನೇನು ತಂದಿದ್ದೀನಿ ಅಂತ ಹೇಳಿ. ಸೊ ನಮ್ಮ ಪಾಪು ತೋರಿಸ್ಬಿಟ್ಟು ಸೊ ನಮ್ಮ ಪಾಪುಗೆ ಡೈಲಿ ಯೂಸ್ಗೆ ಅಂತೇಳಿ ಒಂದು 2-3 ಟೀ ಶರ್ಟ್ ತೊಗೊಂಡ್ವಿ. ಸೊ ಇದು ತುಂಬ ಇಷ್ಟ ಆಯಿತು ನನಗೆ. ಇದು ಮಾಮೂಲಿ ಅಲ್ಲೇ ನೋಡಿದ್ರಲ್ಲ ಶೂಸು, ಸೊ ಅದನ್ನೇ ತೊಗೊಂಡ್ವಿ ಪಾಪುಗೆ. ಸೊ ಇಲ್ಲಿ ಲೈಟ್ ಬರುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವ. ಈ ಥರ ಅವ್ನು ನೋಡಿದ ತಕ್ಷಣ ಈ ಥರ ಲೈಟ್ನ ಫುಲ್ಲು ಖುಷಿಯಾಗ್ಬಿಟ್ಟ. ಸೊ ಹಾಗಾಗಿ ಈ ಥರದ್ದೆಲ್ಲ ಇಷ್ಟ ಆಗುತ್ತಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ನೋಡೋಕ್ಕೆ ಕೂಡ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇನ್ನೊಂದು 2-3 ಕೇಳಿದ್ವಿ ಡಿಸೈನ್ಸ್ದು, ಬಟ್ ಸೈಜ್ ಆಗ್ತಾ ಇರಲಿಲ್ಲ ನಿಮಗೆ. ಕೆಲವೊಂದು ಚೆನ್ನಾಗಿದ್ವು, ಬಟ್ ಸೈಜ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ತರಿಸ್ಕೊಡ್ತೀನಿ ಅಂತ ಹೇಳಿದರೆ ಇದೊಂದು ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ. ಚೆನ್ನಾಗಿದೆ ಅಲ್ಲ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಸೇಮ್ ಅದೇ ಥರನೇ ಟೀ ಶರ್ಟು, ತುಂಬ ಸ್ಮೂತಾಗಿ ಔಟ್ಸೈಡ್ ಎಲ್ಲರೂ ಹಾಕೊಂಡು ಹೋಗೋಕ್ಕೆ ಅಂತೇಳಿ ಈ ಥರ ತೊಗೊಂಡು ಬಂದ್ವಿ. ಸೊ ಚೆನ್ನಾಗಿದೆ ಇದು ಬಟ್ಟೆ. ಸೊ ಇದೊಂದು, ಸೊ ಇದಂತೂ ನನ್ನದು ಸೆಲೆಕ್ಷನ್ನು. ಇದು ತುಂಬಾ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣ. ನೋಡಿ, ಸೊ ತುಂಬ ಚೆನ್ನಾಗಿದೆ ಇದು. ವೈಟ್ ಹೊರಗಡೆ ಟೀ ಶರ್ಟ್ ಬರುತ್ತೆ, ವೈಟ್ ಟೀ ಶರ್ಟ್ ಬರುತ್ತೆ, ಮೇಲ್ಗಡೆ ಜಾಕೆಟ್ ಬರುತ್ತೆ. ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡೋಣ ಅವತ್ತು ಹೆಂಗೆ ಕಾಣಿಸ್ತಾನೆ ಅಂತೇಳಿ. ಮಾಮೂಲಿ ಲಾಂಗ್ ಪ್ಯಾಂಟು. ಸೊ ಅದರಲ್ಲಿ ಏನಂತ ಅಂದರೆ ಬಾಯ್ಸ್ಗಂತೂ ಬಟ್ಟೆ ಡಿಸೈನೇ ಸಿಗೋದಿಲ್ಲ. ಸೊ ಒಂದು ಸ್ಲೀವ್ಲೆಸ್ ಸಿಗುತ್ತೆ, ಇಲ್ಲಾಂದರೆ ಫುಲ್ ಸಿಗುತ್ತೆ, ಇಲ್ಲ ಪ್ಯಾಂಟು ಶರ್ಟು ಇದು ಜುಬ್ಬ. ಸೊ ಆ ಥರನೇ ಅಷ್ಟೇ ಸಿಗುತ್ತೆ, ಡಿಸೈನೇ ಸಿಗೋದಿಲ್ಲ. ಸೊ ಈ ಥರ
ಹೆಣ್ಮಕ್ಳು ಸಿಗುತ್ತಲ್ಲ, ಚಿಕ್ಕ ಮಕ್ಳಿಗೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರೋ ಸಿಗುತ್ತೆ. ಅದು ನೋಡ್ತಾ ಇರಬೇಕಾದ್ರೇ ನನಗೆ ಈ ಹೆಣ್ಪಾಪು ಆಗಿದ್ರೆ ಈ ಥರ ಹಾಕ್ಸ್ಬೋದಿತ್ತು, ಆ ಥರ ಹಾಕ್ಸ್ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ಗಂಡು ಮಕ್ಳಿಗೆ ಎಷ್ಟು ಡಿಸೈನ್ ನೋಡಿದ್ರು ಇದೇ ರೀತಿ ಒಂದು 5-6 ಆಪ್ಷನ್ಸ್ ಅಷ್ಟೇ ಇರುತ್ತೆ, ಜಾಸ್ತಿ ತಗೊಳ್ಳೋಕ್ಕೆ ಡಿಸೈನೇ ಸಿಗೋದಿಲ್ಲ. ಸೊ ಇದು ಈ ಥರ ಇದೆ ಡ್ರೆಸ್ಸು. ಸ್ಯಾರಿ ತಗೋ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್, ಬಟ್ ನನಗೆ ಸ್ಯಾರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇವಾಗ. ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಒಳ್ಳೆ ಡಿಸೈನ್ ಇದೆ. ಸೊ ಇದನ್ನು ತೊಗೊಂಡಿದ್ದೀನಿ. ವೇಲ್ ಕೂಡ ಚೆನ್ನಾಗಿ ಈ ಥರ ಎಲ್ಲ ಡಿಸೈನ್ಸ್ ಬಂದಿದೆ. ಸೊ ಚೆನ್ನಾಗಿದೆ ನೋಡಿ, ಈ ಥರ ಎಲ್ಲ ವರ್ಕ್ ಎಲ್ಲ ಇದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸಿಂಪಲ್ಲಾಗಿದ್ರೂ ಗ್ರ್ಯಾಂಡ್ ಲುಕ್ ಇದೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ಇಷ್ಟೇ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ, ಏನು ಜಾಸ್ತಿ ಗ್ರ್ಯಾಂಡಾಗಿಲ್ಲ. ಸೊ ನಾಳೆ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತೇ ಹಣ್ಣು ಹೂವು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀನಿ. ಗಣಪತಿಗೆ ಹಾಕೋಕ್ಕೆ ಅಂತೇಳಿ ಇದು ಬರುತ್ತಲ್ಲ ಎಕ್ಕಳದ ಹೂವು ಅಂತ ನಮ್ಮ ಕಡೆ ಕರೀತಾರೆ, ಬೇರೆ ಕಡೆ ಏನೇನೆಲ್ಲ ಇದನ್ನು ಕರೀತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಇದನ್ನು ಕೂಡ ತೊಗೊಂಡು ಬಂದೆ ಗಣಪತಿಗೆ ಹಾಕೋಕ್ಕೆ ಅಂತೇಳಿ. ಗರ್ಕೆ ಮತ್ತು ಪ್ಲಾಸ್ಟಿಕ್ದು ಲೋಟಸ್ ಬರುತ್ತಲ್ಲ ವಾಟರ್ಗೆ ಹಾಕ್ಬಿಟ್ಟು ಇಡೋದು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಮಾಮೂಲಿ ಗೌರಿಗೆ ಪಕ್ಕದಲ್ಲಿ ಮಡಗೋಕ್ಕೆ ಅಂತೇಳಿ ಬಳೆ ಮತ್ತು ಹೂವು, ಅರಿಶಿನ ಕುಂಕುಮದ್ದು ಮತ್ತು ಕಪ್ಪು ಆ ಥರ ಅದೆಲ್ಲ ಫುಲ್ ಮಿಕ್ಸಡ್ ಬರುತ್ತಲ್ಲ, ಕನ್ನಡಿ ಮಿರರು. ಸೊ ಎಲ್ಲ ಫುಲ್ ಮಿಕ್ಸಲ್ಲಿರೋದು ಪ್ಯಾಕ್ ತೊಗೊಂಡೆ. ಸೊ ಅರಿಶಿನ ಕುಂಕುಮ ಮತ್ತು ಎಲೆ ಅಡಿಕೆ ಅದನ್ನು ಮಾಡಿಬಿಟ್ಟು ಬ್ಲೌಸ್ ಪೀಸ್ ಬರುತ್ತಲ್ಲ, ಸೊ ಬ್ಲೌಸು ಹಾಗೆ ಬಳೆ ಎಲೆ ಅಡಿಕೆ ಜೊತೆ ಇದನ್ನು ಮಡಗೋದು ಗೌರಿ ಹತ್ರ. ಇದು ಜನಿವಾರ ತೊಗೊಂಬಂದಿದ್ವಿ ಗಣಪತಿಗೆ ಅಂತ ಹೇಳಿ. ಸೊ ಲಾಂಗ್ ಇದು ಮಾಡಿಬಿಟ್ಟು ಗಣಪತಿಗೆ ಹಾಕೋದು. ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಬೇಕು. ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ನಾಳೆ ಸಿಗ್ತೀನಿ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಸೊ ಇವಾಗೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಪಾಪು ಮತ್ತು ನಾನು ಎಲ್ಲ. ಸೊ ಇವಾಗ ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಡೋಣ ಅಂತೇಳಿ. ಸೊ ಜಾಮೂನು ಮಾಡಿಬಿಟ್ಟು ಹೂವಿನ ಹಾರ ಎಲ್ಲ ಮಾಡ್ಕೊಬೇಕು. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋದು, ಅವೆರಡು ಕೆಲಸ ಆದರೆ ಇನ್ನೆಲ್ಲ ಕೆಲಸ ಆಗುತ್ತೆ. ಹಾಗೆ ಸಂಜೆ ಈವ್ನಿಂಗು ಗಣಪತಿ ಮತ್ತು ಗೌರಿನ ತೊಗೊಂಡು ಬರೋದು. ಸೊ ಹಾಗೆ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವಾಗ ಆಲ್ರೆಡಿ ಟೈಮ್ ಬಂದು 2:30 ಆಗಿದೆ. ಅಲ್ಲಿ ಬ್ಯಾಗ್ ಐತೆ. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೇನೆ. ಪಾಪು ಬಾಯ್. ಸೊ ಬಾಯ್ ಅಂತ ಇದ್ದಾನೆ. ಇವಾಗ ಆಟ ಆಡೋಕೆ ಹೋಗ್ಬೇಕು ಅವನು, ಅದಕ್ಕೆ ಬಾಯ್ ಬಾಯ್ ಬಾಯ್. ಓಕೆ ಹೋಗಿ ಆಟ ಆಡು. ಕಲಿಸಿಟ್ಟಿದ್ದೀನಿ, ಜಾಮೂನು ಕಲಿಸಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇದಾಗಲಿ ಅಂತ. ಅಷ್ಟರೊಳಗಡೆ ಸಿರಪ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಇವಾಗ ಅಲ್ಲಿ ಸಿರಪ್ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಯಾವಾಗಲೂ ಕೂಡ ರೌಂಡಾಗೆ ಮಾಡ್ತೀವಲ್ವಾ. ಸೊ ಹಾಗಾಗಿ ಈ ಸಲ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ, ಅಷ್ಟಾಗೆ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಏನೂ ಕೂಡ ಹೇಗೆ ಮಾಡ್ತಾಯಿದ್ದೀನಿ ಏನಂತ ಹೇಳಿ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಎಲ್ಲ ಕೂಡ ಶೂಟ್ ಮಾಡ್ಕೊಂಡಿದ್ರೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಆಗಬೇಕು ಕೆಲಸ. ಸೊ ಇನ್ನೊಂದ್ಸಲ ಯಾವಾಗಲಾದರೂ ಕೂಡ ಫ್ರೀ ಆಗಿದ್ದಾಗ ಮಾಡಿಬಿಟ್ಟು ತೋರಿಸ್ತೀನಿ. ಎರಡು ಕೂಡ ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ಓಪನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಊರಿಂದ ಬಂದಾಗಲೇ ನನ್ನ ತಂಗಿ ಮತ್ತು ನಮ್ಮ ಅಪ್ಪಾಜಿ ಹೂ ತೊಗೊಂಡು ಬಂದಿದ್ರು. ಸೊ ಅದೇ ಇದೆ. ಹಾಗೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಕಲರ್ಸ್ಗೆ, ರೆಡ್ ಹೂವು ಮತ್ತು ಮಲ್ಗೆ ಹೂವು ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಸರಿ ಕಳ್ಸಲ್ವಾ? ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಗಣಪತಿ ಎಲ್ಲ ತೊಗೊಂಬರೋದು, ಸೊ ಅದೆಲ್ಲ ಕೆಲಸ ಇದೆ. ನಾನು ಫುಲ್ ಸೌಂಡ್ ಮಾಡ್ತಾಯಿದ್ದೀನಿ, ಆಟಾಡ್ತಾಯಿದ್ದೀನಿ.
ನೋಡಬೇಕು ಎಲ್ಲ ಕಿತ್ತಾಕ್ಬಿಡ್ತಾನೆ. ಮಲಗೋ ಟೈಮಲ್ಲಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಎದ್ಬಿಟ್ಟು 1/2 ಅವರ್ ಅಷ್ಟೇ ಮಲಗಿದ್ದು. ಮಾಮೂಲಿ ಟೈಮಲ್ಲೆಲ್ಲ 2 ಅವರ್ಸ್ 3 ಅವರ್ಸ್ ಮಲ್ಕೋತಿದ್ದ. ಇವತ್ತು ಹಬ್ಬದ ದಿನವೇ ಬರೀ 1/2 ಅವರ್ ಮಲಗಿದ್ದು ಎದ್ದಿದ್ದಾನೆ. ಸೊ ಇವಾಗ ನೋಡಬೇಕು ಹೇಗೆ ಮಾಡಿಸ್ತಾನೆ ಅಂತ ಕೆಲಸನ. ಹೂನಾರ ರೆಡಿ ಮಾಡಿದ್ದೀನಿ. ಆಮೇಲೆ ಬಂದು ಗಣಪತಿ ತಂದು ಇಟ್ಟಾದ್ಮೇಲೆ ಬೇಕಿದ್ರೆ ನೈಟ್ ಬೇಕಾದರೂ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಗಣಪತಿ ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಗಣಪತಿ ತರೋಕ್ಕೆ ಮುಂಚೆ ನಾನು ಏನೇನೆಲ್ಲ ರೆಡಿ ಮಾಡಿಬಿಟ್ಟು ಮನೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ. ಇದು 2 ಪ್ಲೇಟ್ ತೊಗೊಂಡಿದ್ದೀನಿ, ತಟ್ಟೆನೇನೆ ಊಟ ಮಾಡೋದು. ಎರಡಕ್ಕೂ ಕೂಡ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕುಂಕುಮ, ಆರತಿ ಮಾಡೋಕ್ಕೆ ದೇವ್ರಿಗೆ ತೊಗೊಂಬರ್ಬೇಕಾದ್ರೆ ಗಣಪತಿ ಮತ್ತು ಗೌರಿನ, ಸೊ ಆರತಿ ಮಾಡೋಕ್ಕೆ ಅಂತ ಹೇಳಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಇದು ಕಪ್ಪು ಬತ್ತಿ ಇದನ್ನೇ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ನೀರಿಗೆ ತಾಗಬಾರ್ದು, ಸೊ ನೀರಿಗೆ ತಾಗ್ದೇ ಇಟ್ಬಿಟ್ಟು ಈ ಥರ ರೆಡಿ ಮಾಡಿ ಹೋಗ್ತಾ ಇದ್ದೀನಿ. ಹಾಗೆ ಗಣಪತಿ ತರೋಕ್ಕೆ ಏನು ತೊಗೊಂಡು ಹೋಗಬೇಕು, ಈ ತಟ್ಟೆಗೆ ಇವಾಗ 5 ಗ್ಲಾಸು ಅಕ್ಕಿನ ಹಾಕೊತೀನಿ. 1 ಗ್ಲಾಸು ಈ ಥರ ಹಾಕೊತೀನಿ ಫುಲ್ಲು. ಸೊ ನೋಡಿ 4 ಗ್ಲಾಸ್ನ ಈ ಥರ ಮಾಡ್ಕೊತೀನಿ ನೋಡಿ. ಈಗ ಇದರಲ್ಲೇ ತೊಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಉಲ್ಟಾ ಮಾಡಿ ಇದರಲ್ಲಿ ತೊಗೊತೀನಿ. ಮತ್ತು 3, 4 ಮತ್ತು 5. ಸೊ ಈ ರೀತಿ 5 ಗ್ಲಾಸ್ನ ಹಾಕ್ಕೊಂಡು ಹೋಗಿದ್ದೀನಿ. 1 ಗ್ಲಾಸ್ ಹಾಕ್ಕೊಂಡು ಹೋಗ್ಬಾರ್ದು, ಅಥವಾ 3, 5 ಆ ಥರ 1 ಗ್ಲಾಸ್ನ ಪೂರ್ತಿ ಈ ಥರ ಹಾಕ್ಕೊಂಡು 4 ಗ್ಲಾಸ್ನ ಈ ಥರ ರಿವರ್ಸ್ ಮಾಡಿ ಹಾಕೋದು. ಸೊ ಈ ರೀತಿ ನಾವು ಯಾವಾಗಲೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಕುಂಕುಮ ಹಾಗೆ ಅರಿಶಿನ. ಸೊ ಇವಾಗ ಟೈಮ್ ಆಗ್ತಾಯಿದೆ. ಸೊ ತುಂಬಾ ರಶ್ ಇರ್ತಾರೆ, ನೋಡ್ತೀನಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ಸೊ ತುಂಬಾ ರಶ್ ಇರ್ತಾರೆ, ನೋಡಬೇಕು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಸಿಗುತ್ತೋ ಅಂತ ಗಣಪ ಗೌರಿ. ಅರಿಶಿನ, ಕುಂಕುಮ ಮತ್ತು ಹೂವು, ಹಾಗೆ ಗಂಧದ ಕಡ್ಡಿ ಮತ್ತು ಕಡಿಪಟ್ಟಣ ಕೂಡ ತೊಗೊಂಡಿದ್ದೀನಿ. ಸೊ ವೈಟ್ ಶುದ್ಧವಾದ ಬಟ್ಟೆನ ಅಥವಾ ವೈಟ್ ಅಥವಾ ಯಾವುದು ಚೆನ್ನಾಗಿರುತ್ತೋ ಆ ಬಟ್ಟೆನ ಮುಚ್ಕೊಂಡು ತೊಗೊಂಬರೋದು. ಸೊ ಇವಾಗ ಎಲ್ಲ ರೆಡಿಯಾಗಿದೆ, ಹೋಗ್ತಾಯಿದ್ದೀನಿ. ಗೌರಿ ಮತ್ತು ಗಣೇಶನ ನಮ್ಮ ಮನೆಗೆ ತರಬೇಕಾದ್ರೆ ಡೀಟೇಲ್ ಆಗಿ ನೋಡಿಕೊಂಡು ತೊಗೊಂಬರ್ಬೇಕಾಗುತ್ತೆ. ಫಿನಿಶಿಂಗ್ ಸರಿಯಾಗಿ ಬಂದಿರಲ್ಲ, ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೀಟಾಗಿರೋದನ್ನು ತೊಗೊಂಬರ್ಬೇಕಾಗುತ್ತೆ. ಇಲ್ಲಿ ನಾನು ಒಂದು ಗೌರಿನ ನಿಮಗೆ ತೋರಿಸ್ತೀನಿ. ಎಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡಬೇಕಂತ ಅಂದರೆ ಮುಗ್ಬಟ್ ಹತ್ರ ಅಲ್ಲಿ ಫಿನಿಶಿಂಗ್ ಸರಿಯಾಗಿ ಬಂದಿಲ್ಲ. ಸೊ ಹಾಗಾಗಿ ಅದನ್ನು ತೊಗೋಬಾರ್ದು, ಅಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡಿ ತೊಗೊಂಬರ್ಬೇಕಾಗುತ್ತೆ. ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಿರೋದು ಆ ಥರ ಏನೂ ತರೋಂಗಿಲ್ಲ. ಸೊ ಹಾಗೆ ಇವಾಗ ಫೈನಲಿ ನಮ್ಮದು ಎಲ್ಲ ಶಾಪಿಂಗ್ ಮುಗೀತು. ಗಣಪತಿನ ತೊಗೊಂಡು ಬರ್ತಾ ಇದ್ದೀವಿ ಇವಾಗ ನಮ್ಮ ಮನೆಗೆ. ಮೇಲು ಬಾತ್ರೂಮ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಸೊ ಗಣೇಶನಿಗೆ ಕಡುಬು ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಮಾರ್ನಿಂಗೇ ಅಕ್ಕಿನ ನೆನೆ ಹಾಕಿದ್ದೆ ಇಡ್ಲಿಗೆ ಅಂತ ಹೇಳಿ. ಸೊ ಅದನ್ನು ರುಬ್ಬಿಟ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ. ಮತ್ತು ಇವಾಗ ಗಣಪತಿ ತೊಗೊಂಬರಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲೇ ಸ್ವಲ್ಪ ಕೆಲವೊಂದು ಐಟಮ್ ಎಲ್ಲ ತೊಗೊಂಡು ಬಂದೆ. ಪೂಜೆಗೆಲ್ಲ ಬೇಕಾಗಿರೋದು ಬಾಳೆ ಎಲೆ ತೊಗೊಂಡು ಬಂದೆ. ಅಲ್ಲಿಗೆ ಹೂವು ಮುಡ್ಕೊಳ್ಳೋಕ್ಕೆ ನಮ್ಮ ಮನೆ ಹತ್ರನೇ ಬೇಕ್ರಿ ಇದೆ. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಸ್ವೀಟು ಮಿಕ್ಸಲ್ಲಿ ತೊಗೊಂಡು ಬಂದಿದ್ದೀನಿ. ಇಷ್ಟು ನಮ್ಮ ಹಸ್ಬೆಂಡು ನಾನು ಹೇಳಿದ್ದೆ 9 ನವಧಾನ್ಯ ಮನೇಲೇ ಇದೆ, ಆಲ್ಮೋಸ್ಟ್ ನಮ್ಮ ಮನೇಲಿರೋ ಎಲ್ಲವೂ ಇದೆ. ಬಟ್ ಹೇಳ್ತೀನಿ ಅವರಿಗೆ ಕೆಲವೊಂದು ನನಗೆ ಹೇಳ್ದಿರ ಹೋದಾಗ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಸೊ ಇದು ಎಳ್ಳನ್ನು ಬರುತ್ತಲ್ಲ ಅದು, ಹಾಗೆ ಅದು ರವೆ ಉಂಡೆ ಮತ್ತು ಎಳ್ಳು, ಹಾಗೆ ಕರ್ಜಿಕಾಯಿ. ಸೊ ಇದೆಲ್ಲ ಗಣಪತಿಗೆ ತುಂಬ ಇಷ್ಟ ಅಲ್ಲ, ಸೊ ಹಾಗಾಗಿ ತಂದಿದ್ದಾರೆ. ಮತ್ತು ಒಬ್ಬಟ್ಟು ಕೂಡ ತೊಗೊಂಡು ಬಂದಿದ್ದಾರೆ, ಒಂದು ಕಾಯಿ ಒಬ್ಬಟ್ಟು ಮತ್ತು ಚಕ್ಲಿ ಕೂಡ ತೊಗೊಂಡು ಬಂದಿದ್ದಾರೆ.
ಮತ್ತು ಮೋದಕ ನೋಡಿ, ಮೋದಕ ಕೂಡ ತೊಗೊಂಡು ಬಂದಿದ್ದಾರೆ. ಇವಾಗೆಲ್ಲ ಎಲ್ಲ ರೆಡಿ ಆಯಿತು. ಇನ್ನೊಂದು ದೇವ್ರಿಗೆ ಹೂನಾರ ಎಲ್ಲ ರೆಡಿ ಮಾಡಿದ್ದೀನಿ, ಒಂದೆರಡು ಮಧ್ಯಾಹ್ನ ಮಾಡಿದೆ. ಬಟ್ ಇನ್ನು ಮಿಕ್ಕಿದ್ದು ಗಣಪತಿಗೆಲ್ಲ ಹೂನಾರ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಸೊ ನಮ್ಮ ಪಾಪ ಬಂದ, ಪಕ್ಕದ ಮನೆಗೆ ಆಟ ಆಡೋಕೆ ಹೋಗಿದ್ದ. ಸೊ ಅಮ್ಮ ತೆಗೆಡಿಸ್ತಾ ಇದ್ದಾನೆ. ಗಣಪತಿ ನಮ್ಮದು ಚಿಕ್ಕದಿದೆ, ಸೊ ಹಾಗಾಗಿ ಗಣಪತಿಗೆ ನನಗೆ ಪಾಪು ಅನ್ನೋದು ಬರ್ತಾ ಇದೆ. ಸೊ ಗಣಪತಿಗೆ ನಾ ಚಿಕ್ಕದು ಹಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಗಡೆ ಔಟ್ ಸೈಡೆಲ್ಲ ಸಿಗುತ್ತೆ ಚೆನ್ನಾಗಿರೋದೆಲ್ಲ, ಬಟ್ ನನ್ನ ಕೈಯಿಂದನೇ ಮಾಡೋಕ್ಕೆ ತುಂಬಾ ಇಷ್ಟ. ನಮ್ಮ ಲಾಸ್ಟ್ ಬ್ಲಾಗ್ಗಳಲ್ಲಿ 1 ಇಯರ್ ನಾನು ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಇಯರಲ್ಲಿ. ಸೊ ತುಂಬ ಚೆನ್ನಾಗಿ ಗಣಪತಿನ ಕೂರಿಸಿದ್ವಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಅದೇ ಥರ ಮಾಡೋಣ ಅಂದ್ಕೊಂಡ್ವಿ, 3 ವರ್ಷ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಮಾಡಿದ್ವಿ. ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ, ವರಲಕ್ಷ್ಮಿ ಮತ್ತು ಗಣಪತಿ ಎಲ್ಲನೂ ಕೂಡ. ಬಟ್ ಆದ್ರೂ ವರ್ಷ ಮಾಡಬೇಕು ಅನ್ನೋದು, ಸಿಂಪಲ್ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ನಮ್ಮ ಪುಟ್ಟ ಗಣೇಶನಿಗೆ, ಗೌರಿಗೆ ಸೊ ಎಲ್ಲ ಹೂನಾರ ಎಲ್ಲ ರೆಡಿ ಮಾಡಬೇಕು. ಇವಾಗ ಊಟ ಕೂಡ ನಾನು ಆಲ್ರೆಡಿ ಮಾರ್ನಿಂಗ್ ನಾನು ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟೆ, ತರಕಾರಿ ಸಾಂಬಾರನ್ನ. ಸೊ ಯಾಕೆಂದರೆ ಎಲ್ಲ ಮಾರ್ನಿಂಗಿಂದ ಕೆಲಸ ಮಾಡಿರ್ತೀವಿ, ಮತ್ತು ಮಧ್ಯಾಹ್ನ ತಿಂಡಿ ಮಾಡಿಬಿಟ್ಟು ಮತ್ತೆ ರೆಡಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಸೊ ರಿಸ್ಕ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆನೇ ಮಾಡಿಬಿಟ್ಟೆ, ನೈಟ್ಗೆ ಆಗೋ ಥರ. ಸೊ ಇವಾಗ ರೈಸ್ ಮಾಡಬೇಕು ಅಷ್ಟೇ. ಫೈನಲಿ ರೆಡಿ ಆಯಿತು ಹೂನಾರ. ಫಸ್ಟ್ ಟೈಮ್ ನಾನೇ ರೆಡಿ ಮಾಡಿದ್ದು. ಎಲ್ಲ ದೇವ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.